ಹನಿ ಟ್ರ್ಯಾಪ್ ವಿಚಾರವಾಗಿ ಇವತ್ತು ದೂರು ದಾಖಲಿಸುತ್ತೇನೆ ಅಂತ ಸಚಿವ ರಾಜಣ್ಣ ಅವರು ತುಮಕೂರಿನಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಹನಿ ಟ್ರ್ಯಾಪ್ ಯತ್ನದ ಬಗ್ಗೆ ಯಾಕೆ ದೂರು ಕೊಟ್ಟಿಲ್ಲ ಇನ್ನೂ ರಾಜಣ್ಣ ಅಂತ ಅನುಮಾನ ಮೂಡ್ತಾ ಇತ್ತು. ಇವತ್ತು ಕೊಡ್ತೀನಿ ಅಂತ ಹೇಳಿದ್ದಾರೆ. ಗೃಹ ಸಚಿವರಿಗೆ ದೂರು ಕೊಡ್ತೀನಿ, ಬ್ಯುಸಿ ಶೆಡ್ಯೂಲ್ನಿಂದ ದೂರು ಕೊಡೋಕ್ಕಾಗಿರಲಿಲ್ಲ, ಇವತ್ತು ಬೆಳಗ್ಗಿನಿಂದ ದೂರನ್ನು ಬರೆದಿದ್ದೇನೆ, ಸೆಷನ್ನಲ್ಲಿ ಮಾತನಾಡಿರೋ ವಿಡಿಯೋ ಸಹಿತ ದೂರು ಕೊಡ್ತಾ ಇದ್ದೀನಿ ಅಂತ ತುಮಕೂರಿನಲ್ಲಿ ಸಹಕಾರಿ ಸಚಿವ KN ರಾಜಣ್ಣ ಅವರು ಹೇಳ್ತಾ ಇದ್ದಾರೆ. ಗೃಹ ಸಚಿವರಿಗೂ ಕೊಡ್ಬೋದು ಅಥವಾ ಪೊಲೀಸ್ ಮಹಾನಿರ್ದೇಶಕರಿಗೂ ಕೊಡ್ಬೋದು, ಬಟ್ ನಾನು ಉದಾಸೀನ ಮಾಡಿದ್ದೆ. ವಿಧಾನಸಭೆಯಲ್ಲಿ ನನ್ನ ಹೆಸರು ಪ್ರಸ್ತಾಪಿಸಿದ್ದಕ್ಕೆ ಮಾತನಾಡಿದ್ದೀನಿ. 2 ಬಾರಿ ಯುವಕರು, ಬ್ಲೂ ಜೀನ್ಸ್ ಹುಡುಗಿ ಮತ್ತು 2 ಯುವಕರು ಬಂದಿದ್ದರು ಹನಿ ಟ್ರ್ಯಾಪ್ ಮಾಡೋದಕ್ಕೆ. ಆಮೇಲೆ ಲೇಡಿ ಲಾಯರ್ ಒಬ್ಬರು ಬಂದಿದ್ದರು ಹನಿ ಟ್ರ್ಯಾಪ್ ಮಾಡೋದಕ್ಕೆ. ಅವರ ಫೋಟೋ ತೋರಿಸಿದ್ರೆ ನಾನು ಗುರುತು ಹಿಡಿತೀನಿ ಅಂತ ಕೂಡ ಹೇಳಿದ್ದಾರೆ. CM ನಿನ್ನೆ ದೂರು ಕೊಡುವಂತೆ ನಮಗೆ ಹೇಳಿದ್ರು, ಅದರಂತೆ ನಾನು ದೂರು ಕೊಡ್ತೀನಿ. ಈಗ ಅಪರಿಚಿತರು ಅಂತ ದೂರನ್ನು ನೀಡುತ್ತಿದ್ದೇನೆ. ಯಾರು ಅಂತ ಗೊತ್ತಿಲ್ಲ, ಅಪರಿಚಿತರು ಅಂತ ಕೊಡ್ತೀನಿ. ಜಡ್ಜ್ ಮೇಲೆ ನಾನು ಹೇಳಿಲ್ಲ, ಅದು ಸುಳ್ಳು ವದಂತಿ. 30ನೇ ತಾರೀಕಿನ ನಂತರ ನಾನು ದೆಹಲಿಗೆ ಹೋಗ್ತೀನಿ ಅಂತ ಕೂಡ ರಾಜಣ್ಣ ಸುಮಾರು ಅನುಮಾನಗಳಿಗೆ ತೆರೆ ಎಳೆಯುವ ಕೆಲಸವನ್ನ ಮಾಡಿದ್ದಾರೆ. ದೂರು ಇವತ್ತು ದಾಖಲಿಸ್ತೇನೆ. ಇವತ್ತು ಗೃಹ ಸಚಿವರು ಕೊಡ್ತೇನೆ. ಯಾಕೆಂದರೆ ವಿಧಾನಸಭೆಯಲ್ಲಿ ನಾನು ಮಾತಾಡಿರೋದು ಅವ್ರಿಗೆ ಕೊಡ್ತೀನಿ ಅಂತಲೇ ಹೇಳಿದ್ದೆ. ಇಷ್ಟು ದಿವಸ ಬರೆಯೋಕ್ಕಾಗಿರಲಿಲ್ಲ. ಯಾಕಾಗಿರಲಿಲ್ಲ ಅಂದರೆ ಆ ದಿವಸ ನಾನು ಪ್ರಸ್ತಾಪ ಮಾಡಿದ ಮೇಲೆ ಡ್ರಾಫ್ಟಿಗೇನು ಪ್ರಸ್ತಾಪ ಮಾಡಿದ್ದ ಮೇಲೆ ನೆಕ್ಸ್ಟ್ ಡೇನೇ CM ಉತ್ತರ ಇತ್ತು. CM ಉತ್ತರದಲ್ಲಿ ಇವೆಲ್ಲ ಗೊಂದಲಗಳು ಆಯಿತು. ನಾನು ಅವತ್ತೇ 4:15 ಗಂಟೆಗೆ ತುಮಕೂರಿನಲ್ಲಿ ನಾಬಾರ್ಡ್ ಅಧಿಕಾರಿಗಳದ್ದು ಮೀಟಿಂಗ್ ಕರೆದಿದ್ದೆ, ಬೋರ್ಡ್ ಮೀಟಿಂಗ್ ಕರೆದಿದ್ದೆ. ಹಾಗಾಗಿ 4:15ರಿಂದ 7:30ವರೆಗೆ ಅವತ್ತು ನಾನು ಇಲ್ಲೇ ಇದ್ದೆ. ನೋಡಿದೆ ಮೇಡಮ್, ಇಲ್ಲೇ ಇದ್ದೆ. ಅದರಿಂದ ಅವತ್ತಾಗಲಿಲ್ಲ. ಅದಾದ ಮೇಲೆ ನಾನು 21ನೇ ತಾರೀಕು ಬಜೆಟ್ಗೆ ಉತ್ತರ ಇದ್ದಿದ್ದು. ಅವತ್ತು ಕಂಪ್ಲೇಂಟ್ ಕೊಡೋದಕ್ಕೆ ನನಗೆ ತುಮಕೂರು DC ಬ್ಯಾಂಕ್ನಲ್ಲಿ ನಬಾರ್ಡ್ದು ಮತ್ತು ಇತರ ಮೀಟಿಂಗ್ಗಳಿತ್ತು. 4:15ಗೆ ಇಲ್ಲಿಗೆ ಬಂದೆ. ಅದರ ನಂತರ 22ನೇ ತಾರೀಕು ಕೋಲಾರದಲ್ಲಿ ಒಂದು ಸೊಸೈಟಿ ಕಾರ್ಯಕ್ರಮ ಇತ್ತು, ಜ್ಯೋತಿ ಕೋಆಪರೇಟಿವ್ ಸೊಸೈಟಿ ಕಾರ್ಯಕ್ರಮ. ಸುದರ್ಶನ್ ಅವರ ಒಂದು ಮುಖಂಡತ್ವದಲ್ಲಿಗೆ ಅವರು ಆಹ್ವಾನ ಮಾಡಿದ್ರು. ನಾನು ಅವತ್ತು ಹೋಗಿ ರಾತ್ರಿ ಆಯಿತು ಬರೋದಲ್ಲಿಂದ. ಇನ್ನು ರಾಜಣ್ಣ ಅವರು ಇಷ್ಟು ದಿನಗಳ ಬಳಿಕ ಈಗ ಉಲ್ಟಾ ಹೊಡೆದ್ರ ಅಂತಕ್ಕಂಥ ಒಂದು ಅನುಮಾನ ಕೂಡ ಕಾಡ್ತಾ ಇದೆ. ಯಾಕೆ ಅನುಮಾನ ಕಾಡ್ತಾ ಇದೆ ಅಂತಂದರೆ ಅವರ ಹೇಳಿಕೆ. ಅವತ್ತು ವಿಧಾನಸೌಧದಲ್ಲಿ ಅವರು ಮಾತನಾಡಿದ್ದೇನು, ಹನಿ ಟ್ರ್ಯಾಪ್ ಯತ್ನದ ಪುರಾವೆ ಇದೆ ಅಂತ ರಾಜಣ್ಣ ಹೇಳಿದರು, ಸಾಕ್ಷಿ ಇದೆ ನನ್ನ ಹತ್ರ ಅಂತ. ಈಗ ಉಲ್ಟಾ ಹೊಡಿತಾ ಇದ್ದಾರೆ. ಈಗ ಅಪರಿಚಿತರು ಅಂತ ದೂರು ಕೊಡ್ತೀನಿ ಅಂತ ರಾಜಣ್ಣ ಹೇಳ್ತಾ ಇದ್ದಾರೆ. ಅಪರಿಚಿತರು ಅಂತ ಯಾರೋ ಲೇಡಿ ಲಾಯರ್, 2 ಯುವಕರು. ಹಾಗಾದರೆ ಅವ್ರು ಯಾರು? CCTV ಪುರಾವೆ ಇಲ್ವಾ ನಿಮ್ಮ ಹತ್ರ? ಅಥವಾ ರಾಜಕೀಯ ಮೇಲಾಟನೇ ಹೆಚ್ಚಾಗುತ್ತಾ? ಹನಿ ಟ್ರ್ಯಾಪ್ ಕಹಾನಿಗೆ ಟ್ವಿಸ್ಟ್ ಸಿಗುತ್ತಾ? ಹೀಗೆಲ್ಲ ಪ್ರಶ್ನೆಗಳು ಮೂಡ್ತಾ ಇದೆ. ಅದಕ್ಕೆ ಇಷ್ಟು ದಿನ ಟೈಮ್ ತಗೊಂಡ್ರ ರಾಜಣ್ಣ ಅವರು. ರಾಜಣ್ಣ ಅವರು ಮಾತನಾಡಿದ್ದು ಕಳೆದ ಗುರುವಾರ ಸದನದಲ್ಲಿ ಮಾತನಾಡಿರೋದು. ಕಳೆದ ಗುರುವಾರ, ಇವತ್ತು ಮಂಗಳವಾರ, 5 ದಿನಗಳಾಯಿತು, 5-6 ದಿನಗಳಾಯಿತು. ಇವತ್ತು ದೂರು ಕೊಡ್ತೀನಿ ಅಂತ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ರವೀಶ್ ಅವರಿಂದ ಪಡ್ಕೊಂಡ. ರವೀಶ್, ಇವತ್ತಿನ ರಾಜಣ್ಣ ಅವರ ಹೇಳಿಕೆಗಳನ್ನು ಗಮನಿಸಿದ್ರೆ ಅವರು ಉಲ್ಟಾ ಹೊಡೆದಿರೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಅಂದರೆ ಯಾರ ಒತ್ತಡನೋ ಯಾರ ಬಲವಂತನೋ ಏನು ಕತೆನೋ ಗೊತ್ತಿಲ್ಲ. ಅವತ್ತು ಸಾಕ್ಷಿ ಇದೆ ಅಂದಿದ್ದವರು ಇವತ್ತು ಅಪರಿಚಿತರು ಅಂತ ಕೊಡ್ತೀನಿ ಕಂಪ್ಲೇಂಟು ಅಂತ ಇದ್ದಾರೆ. ಏನು ನಡೀತಾ ಇದೆ? ರಾಜಕೀಯನೇ ಮೇಲಾಗೋಯ್ತಾ ಈ ಪ್ರಕರಣದಲ್ಲಿ ಅಂತ? ಅರವಿಂದ್, ಖಂಡಿತವಾಗಿ ಕೂಡ ಹಣಕ್ಕಾಗಿ ಏನಾದರೂ ಹನಿ ಟ್ರ್ಯಾಪ್ ಆದಂಥ ಸಂದರ್ಭದಲ್ಲಿ ಆಗಿದ್ದಿದ್ರೆ ಖಂಡಿತವಾಗಿ ಕೂಡ ರಾಜಣ್ಣ ಅವರು ನೇರವಾಗಿ ದೂರನ್ನು ಪೊಲೀಸರಿಗೆ ಕೊಡ್ತಾ ಇದ್ರು. ಇಷ್ಟು ದಿನಗಳ ಕಾಲ ಡಿಲೇ ಮಾಡ್ತಾ ಇರಲಿಲ್ಲ. ಹಾಗಾಗಿ ಎಲ್ಲ ಒಂದು ಕಡೆ ಇದು ರಾಜಕೀಯ ಕಾರಣಗಳಿಗೋಸ್ಕರವಾಗಿ ಆಗಿರ್ತಕ್ಕಂಥ ಹನಿ ಟ್ರ್ಯಾಪ ಅನ್ನೋ ಸಂಶಯ, ಅನುಮಾನ ಕಂಡು ಬರ್ತಾ ಇದೆ. ಜೊತೆಗೆ ರಾಜಣ್ಣ ಅವರ ನಡೆಯಲ್ಲೂ ಕೂಡ ಕೆಲವು ವಿಚಾರಗಳಲ್ಲಿ ಅನುಮಾನ ಮೂಡ್ತಾ ಇರ್ತಕ್ಕಂಥದ್ದು. ಯಾಕೆಂದರೆ ಅವತ್ತು ಸದನದಲ್ಲಿ ಆ ಒಂದು ಪ್ರಸ್ತಾಪ ಮಾಡಿದಂಥ ರಾಜಣ್ಣ ಅವರು 5 ದಿನಗಳು ಕಳೀತಾ ಬಂತು, 6ನೇ ದಿನ ಇನ್ನಾದರೂ ಕೂಡ ದೂರನ್ನು ಕೊಡುವಂಥ ಪ್ರಯತ್ನವನ್ನು ಮಾಡಲೇ ಇಲ್ಲ. ಒತ್ತಡಗಳು ಬೇರೆ ಬೇರೆ ಕಡೆಯಿಂದ ಜಾಸ್ತಿ ಆದಂಥ ಸಂದರ್ಭದಲ್ಲಿ ಈಗ ದೂರನ್ನು ಕೊಡ್ತೇನೆ ಗೃಹ ಸಚಿವರಿಗೆ ಅಂತ ಹೇಳಿದ್ದಾರೆ. ಅಂದರೆ ಅದು ಕೂಡ ಸ್ಟೇಷನ್ಗಲ್ಲ, ಗೃಹ ಸಚಿವರಿಗೆ ದೂರನ್ನು ಕೊಡ್ತೇನೆ ಅಂತ. ಹಾಗಾಗಿ ಆ ದೂರಿನಲ್ಲಿ ಸಾರಾಂಶ ಏನಿರುತ್ತೆ ಅನ್ನೋದನ್ನು ಕೂಡ ಹೈಲೈಟ್ಸ್ ಹೇಳ್ಬಿಟ್ಟಿದ್ದಾರೆ. ಅಂದರೆ ನಾನು ಅಪರಿಚಿತರು ಅಂತ ದೂರನ್ನು ಕೊಡ್ತೇನೆ ಅಂತ.
ಈ ಮೊದಲು ಹನಿ ಟ್ರ್ಯಾಪಲ್ಲಿ ಯಾರ್ಯಾರು ಪ್ರೊಡ್ಯೂಸರು ಡೈರೆಕ್ಟರ್ ಇದ್ರು ಹೊರಗಡೆ ಬರಬೇಕು, ನನ್ನ ಬಳಿ ಪುರಾವೆ ಇದೆ ಹನಿ ಟ್ರ್ಯಾಪ್ಗೆ ಯತ್ನಕ್ಕೆ ಸಂಬಂಧಪಟ್ಟಂತೆ ಅಂತ ಸದನದಲ್ಲಿ ಇದೇ ರಾಜಣ್ಣ ಅವರು ಹೇಳಿದರು. ಹಾಗಾಗಿ ಬೇರೆ ಬೇರೆ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ರ ರಾಜಣ್ಣವರು ಈಗ ಒಂದು ರೀತಿಯಲ್ಲಿ ಅದರಿಂದ ಉಲ್ಟಾ ಹೊಡಿತಾ ಇದ್ದಾರೆ ಅನ್ನೋ ಅನುಮಾನವೂ ಕೂಡ ಕಾಡ್ತಾ ಇರತಕ್ಕಂಥದ್ದು. ಹಾಗಾಗಿ ಇದು ಒಂದು ರೀತಿಯಲ್ಲಿ ಪೊಲಿಟಿಕಲ್ ಟ್ವಿಸ್ಟ್ ಸಿಗುವಂಥ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ರಾಜಣ್ಣ ಅವರ ಈ ನಡೆಗೆ ಕಾರಣಗಳು ಏನು ಅಂತ ಅಂದರೆ ಎಲ್ಲ ಒಂದು ಕಡೆ ನಾನೇ ಒಂದು ರೀತಿಯಲ್ಲಿ ಅದನ್ನು ಪ್ರಸ್ತಾಪ ಮಾಡಿ ನಮ್ಮ ಕಾಂಗ್ರೆಸ್ ಬುಡಕ್ಕೆ ಬರುತ್ತೆ ಅನ್ನೋ ಒಂದು ಆತಂಕ ಏನಾದರೂ ಇದೆಯೋ, ಅಥವಾ ಭವಿಷ್ಯದ ರಾಜಕೀಯ ದೃಷ್ಟಿಯಿಂದ ಇದು ಬೇರೆ ಬೇರೆ ರೀತಿಯ ಟರ್ನ್ ತೆಗೆದುಕೊಳ್ಬೋದು ಅನ್ನೋ ಒಂದು ಭಯವೂ ಕೂಡ ರಾಜಣ್ಣ ಅವ್ರಿಗೆ ಇದೆಯೋ ಅನ್ನೋದು ಪ್ರಶ್ನೆ ಕೂಡ ಮೂಡುತ್ತೆ. ಹಾಗಾಗಿ ಗೃಹ ಸಚಿವರಿಗೆ ಕೊಡುವಂಥ ಒಂದು ದೂರಿನಲ್ಲಿ ಇದಷ್ಟೇ ಅಲ್ಲದೆ ಬೇರೆ ಯಾವುದೇ ರೀತಿ ಸಾರಾಂಶಗಳಿರುತ್ತೆ ಅನ್ನೋ ಆಧಾರದ ಮೇಲೆ ತನಿಖೆಯನ್ನು ಕೂಡ ಸರ್ಕಾರ ತೀರ್ಮಾನಿಸುತ್ತಾ ಅನ್ನೋದು ಕೂಡ ಕಾದು ನೋಡಬೇಕಾಗುತ್ತೆ. ಪರಮೇಶ್ವರ್ ಅವರು ಈಗಾಗಲೇ ಘೋಷಣೆ ಮಾಡಿದ್ದಾರೆ ತನಿಖೆ ಕೊಡ್ತೀವಿ ಅಂತ, ಮುಖ್ಯಮಂತ್ರಿಗಳು ಕೂಡ ಹೇಳಿರ್ತಕ್ಕಂಥದ್ದು. ಹಾಗಾಗಿ ತನಿಖೆಯನ್ನು ಯಾವ ಒಂದು ಸಂಸ್ಥೆಗೆ ಕೊಡ್ತಾರೆ ಅಂದರೆ CIDನೋ SITನೋ ಅಥವಾ ಇಲ್ಲ ಒಂದು ಸದಸ್ಯ ಆಯೋಗನೋ ಏನು ಅನ್ನೋದು ಕೂಡ ಕಾದು ನೋಡಬೇಕಾಗುತ್ತೆ. ಒಟ್ಟಿನಲ್ಲಿ ರಾಜಣ್ಣ ಅವರು ಇಷ್ಟು ದಿನಗಳ ಕಾಲ ಡಿಲೇ ಮಾಡಿರ್ತಕ್ಕಂಥದ್ದು, ಈಗ ನಾನು ಅಪರಿಚಿತರು ಅಂತ ದೂರನ್ನು ಕೊಡ್ತೇನೆ ಅಂತ ಹೇಳಿರ್ತಕ್ಕಂಥದ್ದು ಸಾಕಷ್ಟು ಅನುಮಾನಗಳಿಗೆ ಕಾರಣವಾಗಿರ್ತಕ್ಕಂಥದ್ದು. ಅರವಿಂದ್. ರೈಟ್, ಥ್ಯಾಂಕ್ ಯು ರವೀಶ್, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಯಾವಾಗಲೂ ಹೀಗೇನೆ ಪ್ರಕರಣಗಳು, ಸ್ವಪಕ್ಷದವರ ವಿರುದ್ಧ ಆರೋಪಗಳು ಬಂದಾಗ ಹೀಗೆಲ್ಲ ಆಗುತ್ತೆ.